ಹಬ್ಬವಾದ ಯುಗಾದಿಯ ಶುಭಾಶಯಗಳು. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಯುಗಾದಿ ನಮ್ಮ ಭಾಗದ ಜನರಿಗೆ ಅತಿ ದೊಡ್ಡ ಹಬ್ಬ. ಕನ್ನಡ, ಮರಾಠಿ, ತೆಲುಗು, ತಮಿಳು ಮಾತನಾಡುವ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಹೆಸರೇ ಹೇಳುವಂತೆ ಯುಗಾದಿ ಅಂದರೆ ಯುಗದ ಆದಿ, ಹೊಸ ವರ್ಷಕ್ಕೆ ಕಾಲಿಡುವ ಸಮಯ. ಈ ಹಬ್ಬವನ್ನು ಸಾಮಾನ್ಯವಾಗಿ ಬೇವು ಬೆಲ್ಲ ತಿಂದು ಆಚರಿಸುತ್ತೇವೆ. ನಮ್ಮ ಹಿರಿಯರು ತಮ್ಮ ಜೀವನಾನುಭವವನ್ನು ಒಂದು ಸಣ್ಣ ಸುಂದರ ಆಚರಣೆಯ ರೀತಿಯಲ್ಲಿ ಹಂಚಿಕೊಂಡಿದ್ದಾರೆ. ಹೊಸ ವರ್ಷಕ್ಕೆ ಕಾಲಿಡುವ ಹೊತ್ತಿನಲ್ಲಿ ಮುಂದೆ ಬರುವ ಸುಖ ದುಃಖಗಳನ್ನು, ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಭಾವ ಬೆಳೆಸಿಕೊಳ್ಳಲು ಈ ಆಚರಣೆ ನಮ್ಮನ್ನು ಪ್ರೇರೇಪಿಸುತ್ತದೆ. ಯುಗಾದಿಯ ಇನ್ನೊಂದು ವಿಶೇಷವೆಂದರೆ ಈ ಸಮಯದಲ್ಲಿ ಮರಗಿಡಗಳು ಚಿಗುರೊಡೆಯಲು ಪ್ರಾರಂಭಿಸುತ್ತದೆ. ಇದು ವಸಂತ ಋತುವಿನ ಸಮಯ. ಎಲ್ಲ ಜೀವಾಣುಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೊಸತನದ ಅನುಭವವಾಗುತ್ತದೆ. ಹೊಸ ವರುಷದಲ್ಲಿ ನಮ್ಮಲ್ಲಿರುವ ಬಿರುಕುಗಳನ್ನು ಸರಿಪಡಿಸಿ ಹೊಸ ಚಿಂತನೆಗಳೊಂದಿಗೆ ನವ ಚೈತನ್ಯದಿಂದ ಮುಂದೆ ಸಾಗುವ ಸಂಭ್ರಮವಿದೆ. ಹಾಗೆ ನಾವು ಕೂಡ ಯುಗಾದಿಯ ಸಂಭ್ರಮವನ್ನು ಪ್ರಾರಂಭಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. Hi everyone, I would like to welcome you all to this wonderful celebration of Ugadi. What is Ugadi and why do we celebrate it? Ugadi is one of the biggest festivals for us Kannadikans. Uga means age and Adi means beginning. This symbolizes the commencing of a new year for us. At home, we pray to God with fresh offerings that are available in this time of the spring season. We wear new clothes and mark the beginning of the year with fun-filled celebration with friends and family. In the rollercoaster ride of life, it is imminent to have a good balance of happiness and sorrow. Usually, eating baby vela, a mixture of sweet, sour and bitter taste, marks the essence of this balance. As with spring, when plants, shoots and leaves embark their new life, Ugadi's key aspect is to start afresh with positive hope and expectations, leaving behind any bitterness of life. May this Ugadi bring new spirit, new beginning and prosperity to one and all. ಧನ್ಯವಾದಗಳು.